ಎಲ್ಲರಿಗೂ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಜೈ ಶ್ರೀರಾಮ್ ಚಾನಲ್ ಕಡೆಯಿಂದ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ, ಹಣೆಗೆ ತಿಲಕವನ್ನು ಇಡುವುದು ಏಕೆ, ಅದು ನಂಬಿಕೆ ಏನಿದೆ, ವೈಜ್ಞಾನಿಕತೆ ಏನು ಹೇಳುತ್ತೆ, ವೈಚಾರಿಕತೆ ಏನು ಹೇಳುತ್ತೆ ಅನ್ನೋ ವಿಷಯವನ್ನ ಈ ದಿನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮಹಿಳೆಯರು ಸೌಭಾಗ್ಯವತಿಯಾಗಿರಲಿಕ್ಕೆ, ಸೌಭಾಗ್ಯವತಿಯಾಗಿದ್ದು ಜೀವನ ಸುಗಮವಾಗಿ ನಡೆಸಲಿಕ್ಕೆ ಅನ್ನುವಂಥ ಒಂದು ನಂಬಿಕೆಯಿಂದ ಆ ತಿಲಕವನ್ನು ಇಡ್ತಾರೆ. ಮತ್ತು ಮಕ್ಕಳು, ಗಂಡು ಮಕ್ಕಳಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು, ಶಾಲೆಗೆ ಹೋಗೋ ಮಕ್ಕಳು, ವಿದ್ಯೆಯನ್ನು ಕಲಿಯುವಂತಹ ಮಕ್ಕಳು, ಭವಿಷ್ಯದಲ್ಲಿ ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದಂಥ ಮಕ್ಕಳು ಒಂದು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿರ್ಲಿ ಬಿಡಲಿ, ಅಲ್ಲಿ ಕುಂಕುಮ ಸಿಗುತ್ತೆ. ಮಾಡಿಸಿ ಆದರೂ ತರ್ಬೋದು, ಹಾಗೆ ಆದರೂ ತರ್ಬೋದು. ಅದನ್ನು ದೇವರ ಹೆಸರು ಹೇಳಿ ಆ ಹಣೆಗೆ ಇಡೋದ್ರಿಂದ ಆ ದೈವ ಶಕ್ತಿ ನಮ್ಮನ್ನು ಎಲ್ಲೋ ಒಂದು ಕಡೆ ಉತ್ತಮವಾದ ಮಾರ್ಗದಲ್ಲಿ ನಡೆಸುತ್ತೆ, ಸನ್ಮಾರ್ಗದಲ್ಲಿ ನಡೆಸುತ್ತೆ, ನಮ್ಮ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ನಡೆಸುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಆ ತಿಲಕವನ್ನು ಇಡ್ತಾರೆ. ಮತ್ತು ಮದುವೆಯಾದಂತಹ ಗೃಹಿಣಿಯರು ಗಂಡನ ಶ್ರೇಯಸ್ಸಿಗೋಸ್ಕರ, ಸಂಸಾರದ ಅಭಿವೃದ್ಧಿಗೋಸ್ಕರ, ಸಂಸಾರದ ಏಳಿಗೆಗೋಸ್ಕರ ಒಂದು ಆ ತಿಲಕವನ್ನು, ಆ ಕುಂಕುಮವನ್ನು ಇಟ್ಕೊಂಡು ಸುಮಂಗಲಿಯಾಗಿ ಒಂದು ಸದಾಚಾರದಿಂದ ಸನ್ಮಾರ್ಗದಲ್ಲಿ ನಮ್ಮ ಸನಾತನ ಧರ್ಮವನ್ನು ಪಾಲಿಸುತ್ತಾ ಮಾರ್ಗದರ್ಶನವಾಗಿ, ಮತ್ತು ಮುಖದಲ್ಲಿ ಒಂದು ಲಕ್ಷ್ಮಿ ಕಳೆ ತುಂಬಿರುತ್ತೆ. ಆ ಕುಂಕುಮ ಮುತ್ತೈದೆ 5 ಮುತ್ತುಗಳಿಂದ ಕೂಡಿರುವಂತಹ, ಅದರಲ್ಲೂ ಕುಂಕುಮವು ಒಂದಾಗಿರೋದ್ರಿಂದ ಅದರ ಮೌಲ್ಯವೇ ಹೆಚ್ಚು. ಅದಕ್ಕೆ ಆ ರೀತಿಯಾದ ಪ್ರಾಮುಖ್ಯತೆ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಇದಕ್ಕೆ ಅವಕಾಶ ಇದೆ. ಮತ್ತು ನಮ್ಮ ಮನೋಭಿಲಾಷೆಗಳು, ಕಾರ್ಯಗಳು, ನಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತ ದೈವ ಪ್ರೇರಣೆ ಸದಾ ನಮ್ಮ ಹಣೆಯಲ್ಲಿ ರಾರಾಜಿಸಲಿ, ಅದು ನಮ್ಮ ಭವಿಷ್ಯವನ್ನು ಪ್ರಜ್ವಲಿಸಂತೆ ಮಾಡಲಿ ಎಂಬ ಉದ್ದೇಶಕ್ಕಾಗಿ ಇಡ್ತಾರೆ. ಮತ್ತೆ ಪ್ರಾಮಾಣಿಕವಾಗಿ ಮನಸ್ಸಿನ ಸಂಕಲ್ಪ ಸಿದ್ಧಿಸಲಿ, ಶಾಂತಿಯಿಂದ, ಸಮೃದ್ಧಿಯಿಂದ, ಸಹಬಾಳ್ವೆಯಿಂದ, ಒಳ್ಳೆತನದಲ್ಲಿ ಬದುಕಲಿ ಅನ್ನುವಂತಹ ಒಂದು ನಂಬಿಕೆಯಿಂದ ಆ ದೇವರ ಹೆಸರು ಹೇಳಿ ಇಟ್ಟಾಗ ನಮ್ಮ ದೇಹದಲ್ಲಿ ಪಾಸಿಟಿವ್ ಸಂಚಾರ ಆಗುತ್ತೆ. ಅದು ನಮಗೆ ಒಳ್ಳೆಯದನ್ನೇ ಕೊಡುತ್ತೆ. ಅದೊಂದು ರೀತಿ ವಾಹನಕ್ಕೆ ಡ್ರೈವರ್ ಹೇಗೋ ಹಾಗೆ ಜೀವನಕ್ಕೆ ಹಣೆಯಲ್ಲಿ ಕುಂಕುಮ ಅನ್ನೋದು ಅಷ್ಟು ಕಳೆಬರ, ಜೊತೆಗೆ ಅದು ಒಂದು ಪಾಸಿಟಿವ್ ಫೋರ್ಸನ್ನು ಕೊಡುತ್ತೆ. ಈಗ ಉಪ್ಪು ಹಾಕದೆ ಸಾಂಬಾರು ಮಾಡಿದ್ರೆ ರುಚಿ ಇರಲ್ಲ, ಖಾಲಿ ಹಣೆಯಲ್ಲಿದ್ದರೆ ಮುಖ ಕ್ಲೀನಾಗಿ ಕಾಣಲ್ಲ, ಅಂದನೂ ಇರಲ್ಲ. ಇರಲಿ, ಈಗ ವೈಜ್ಞಾನಿಕತೆ ಏನು ಹೇಳುತ್ತೆ ಅನ್ನೋ ವಿಷಯದ ಬಗ್ಗೆ ನೋಡೋಣ. ಈ 2 ಉಬ್ಬುಗಳ ಮಧ್ಯೆ ಇರುವ ಜಾಗವನ್ನು ಆಜ್ಞಾಚಕ್ರ ಅಂತ ಕರೀತಾರೆ. ಆಜ್ಞಾಚಕ್ರದಲ್ಲಿ ಇರೋದ್ರಿಂದ ಇಲ್ಲಿ ನೆನಪಿನ ಶಕ್ತಿ ಅಧಿಕವಾಗುತ್ತೆ. ಜೊತೆಗೆ ಒಳ್ಳೆಯ ಚಿಂತನೆಗಳು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಭವಿಷ್ಯದ ಯೋಜನೆಗಳು ಅಲ್ಲಿ ತಿಲಕವನ್ನಿಟ್ಟಾಗ ಅವು ವೃದ್ಧಿಸುತ್ತೆ, ಅಭಿವೃದ್ಧಿ ಹೊಂದುತ್ತೆ. ನಮ್ಮ ದೇಹದಲ್ಲಿ ಒಳ್ಳೆಯ ಚಿಂತನೆಗಳು, ಒಳ್ಳೆಯ ನೆನಪುಗಳು ಅಧಿಕವಾಗಿ ಶುಭವನ್ನು ಹೆಚ್ಚಿಸುತ್ತೆ ಈ ಕೇಂದ್ರ ಬಿಂದುವಿನಲ್ಲಿ ಇಟ್ಟಾಗ. ಮತ್ತು ಹಾಗೆಯೇ ದೇಹದ ಒಂದು ಕಳೆಬರ, ಒಂದು ದೇಹಕ್ಕೆ ಒಂದು ಸೌಂದರ್ಯ. ಇವಾಗ ಬರೀ ಹಣೆಯಲ್ಲಿದ್ದು ನೋಡಿದ್ರಿ, ಫೋಟೋ ತೆಗೆದು ನೋಡಿ, ಅಥವಾ ಹಾಗೆ ಇರಲಿ, ತಿಲಕವನ್ನು ಇಟ್ಟಾದರೂ ನೋಡಿ, ಅವಾಗ ತಿಲಕ ಇಟ್ಟಾಗ ಮುಖದ ಕಳೆಬರ ಅದು ಒಂದು ರೀತಿ ಅದು ಹೇಳೋಕ್ಕಾಗಲ್ಲ, ಅಷ್ಟು ಸೌಂದರ್ಯವನ್ನು ಆ ಒಂದು ತಿಲಕ ಆ ವ್ಯಕ್ತಿತ್ವಕ್ಕೆ ಕೊಡುತ್ತೆ. ಹಾಗೆ ಉಷ್ಣಾಂಶದಿಂದ ಪ್ರತಿಯೊಂದು ಜೀವಿನೂ ಇರಬೇಕು. ಇಷ್ಟು ಉಷ್ಣಾಂಶ ಅಂತ ಇರುತ್ತೆ, ಆ ಉಷ್ಣದಲ್ಲಿ ಇರಬೇಕು. ಅದೊಂದು ವೇಳೆ ಉಷ್ಣಾಂಶ ಅಧಿಕವಾಗದಂತಹ ಸಂದರ್ಭದಲ್ಲಿ ಈ ತಿಲಕ ನಾವು ಹಣೆಯಲ್ಲಿ ಇಟ್ಟಾಗ ಆ ಉಷ್ಣಾಂಶವನ್ನು ಸಹ ಕಡಿಮೆ ಮಾಡುತ್ತೆ. ಆ ಶಕ್ತಿ ಸಹ ಇದಕ್ಕಿದೆ. ಮತ್ತು ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಬರುವುದನ್ನು ಸಹ ತಡೆಯುವಂತಹ ಶಕ್ತಿ ಇದೆ. ಯಾಕಂದರೆ ಆ ತಿಲಕ ಇಟ್ಟಾಗ ಸಮಾಜ ನೋಡುವ ರೀತಿ, ನಮಗೆ ನಾವೇ
ಅದಕ್ಕೆ ಗೌರವ ಕೊಡುವಂತಹ ಮನಸ್ಥಿತಿಗೆ ಬರ್ತೀವಿ. ಮತ್ತು ಇನ್ನೊಂದು ವೈಚಾರಿಕತೆಗೆ ಹೋದಾಗ ತಿಲಕ ಒರಿಜಿನಲ್ ಕುಂಕುಮ ಇಡಬೇಕು. ಈ ಕೆಮಿಕಲ್ ಹಾಕಿರುವಂತಹ ಕುಂಕುಮ ಇಟ್ಟಾಗ ಆ ಸ್ಥಳದಲ್ಲಿ ಕಪ್ಪುಗೆ ಆಗುವಂಥದ್ದು, ಸೆಪ್ಟಿಕ್ ಆಗುವಂಥದ್ದು, ಚರ್ಮಕ್ಕೆ ತೊಂದರೆ ಆಗುವಂಥದ್ದು ಇರುತ್ತೆ. ಆದ್ದರಿಂದ ಒಳ್ಳೆಯ ಕುಂಕುಮ ನಾವು ಮನೇಲಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದೇನೆ. ಆ ಕುಂಕುಮ ಆಗುವಂಥದ್ದು ವರ್ಷದಿಂದನೇ ರೆಡಿ ಮಾಡ್ಕೊಳ್ಳೋವಂಥದ್ದು. ಅದು ಬೇಕಾದರೆ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ, ಯಾವ ಥರ ಮಾಡ್ಕೊಬೇಕು ಅಂತ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಅರಿಶಿನ ಕೊಂಬು ತಂದು ಅದರಲ್ಲಿ ನಾವೇ ಸ್ವಂತ ಮಾಡಿಟ್ಕೊಳೋದ್ರಿಂದ ಬಹಳ ಒಳ್ಳೆಯದು. ಮಾರ್ಕೆಟಲ್ಲಿ ಸಿಗುವಂಥ ಕುಂಕುಮಗಳು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಸ್ವಂತ ಮಾಡ್ಕೊಂಡು ಇಟ್ಕೊಬೋದು. ಅಥವಾ ದೇವ್ರ ಸನ್ನಿಧಿಗೆ ಹೋದಂಥ ಸಂದರ್ಭದಲ್ಲಿ ಕುಂಕುಮದ ಬಗ್ಗೆ ನಮಗೆ ಮಿಕ್ಸ್ ಇರ್ಬೋದು ಅಂತ ಅನ್ಸುತ್ತಲ್ಲ, ಗಂಧ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಬೋದು, ಏನು ತೊಂದರೆ ಇಲ್ಲ. ಹೀಗೆ ಸನಾತನ ಧರ್ಮ, ನಮ್ಮ ಹೆಮ್ಮೆ ಸಂಚಿಕೆಯಲ್ಲಿ ಇವತ್ತು ತಿಲಕವನ್ನು ಇಡುವುದಕ್ಕೆ ನಂಬಿಕೆ ಏನು ಹೇಳುತ್ತೆ, ವೈಜ್ಞಾನಿಕತೆ ಏನು ಹೇಳುತ್ತೆ, ವೈಚಾರಿಕತೆ ಏನು ಹೇಳುತ್ತೆ ಅನ್ನೋ ವಿಷಯವನ್ನು ತಿಳಿದುಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು, ಮತ್ತಷ್ಟು ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ಚಾನಲ್ನ ಇದೇ ರೀತಿ ವೀಕ್ಷಿಸುತ್ತೀರಿ, ನಮಗೆ ಪ್ರೋತ್ಸಾಹಿಸುತ್ತೀರಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಒತ್ತಿ ನಮಗೆ ಪ್ರೋತ್ಸಾಹಿಸಿ. ಆಗ ನಮ್ಮ ಎಲ್ಲ ವಿಡಿಯೋಗಳು ಸಹ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂತಹ ಸಮಯಕ್ಕೆ ಬಂದಿದ್ದೀವಿ. ಈಗ ವಿಡಿಯೋನ ಮುಗಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.